ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಸ್ವಹಿತಾಸಕ್ತಿಗಳು, ರಾಜಕೀಯಗಳು, ಅದರಿಂದ ಉಂಟಾಗುವ ವೈಮನಸ್ಯಗಳು ಇವೆಲ್ಲ ಏನೇ ಇದ್ರೂ ದೇಶಗಳ ನಡುವಿನ ಸಂಬಂಧಗಳನ್ನು ಕಡೆಗೆ ನಿರ್ಧಾರ ಮಾಡೋದು ಆರ್ಥಿಕ ಲಾಭ ನಷ್ಟಗಳು ಮಾತ್ರ. ಇತ್ತೀಚೆಗೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧಿಕಾರ ಸ್ವೀಕರಿಸಿದ ನಂತರ ಭಾರತ ಮತ್ತು ಅಮೆರಿಕ ಸಂಬಂಧಗಳು ದೊಡ್ಡ ಮಟ್ಟದಲ್ಲಿ ಒತ್ತಡಕ್ಕೆ ಸಿಲುಕಿದಂತೆ ಕಾಣ್ತಾ ಇವೆ. ಟ್ರಂಪ್ ದಿನನಿತ್ಯ ಭಾರತದ ವಿರುದ್ಧ ಏನಾದರೂ ಹೇಳ್ತಲೇ ಇರ್ತಾರೆ. ಟ್ಯಾರಿಫ್ 50% ಏರಿಕೆಯಾಗಿದೆ. ಈಗ ಎರಡೂ ದೇಶಗಳ ನಡುವೆ ವ್ಯಾಪಾರದ ಮಾತುಕತೆಗಳು ನಡೀತಿರೋ ಹೊತ್ತಲ್ಲೂ ಭಾರತದ ಅಕ್ಕಿಯ ವಿಷಯದಲ್ಲಿ ಟ್ರಂಪ್ ಖ್ಯಾತೆ ಶುರು ಮಾಡಿದ್ದಾರೆ. ಇವೆಲ್ಲ ಕೂಡ ಭಾರತದ ಮೇಲೆ ಒತ್ತಡವನ್ನ ಹೆಚ್ಚು ಮಾಡಿ ಭಾರತ ಅಮೆರಿಕದ ಮಾತು ಕೇಳೋ ಹಾಗೆ ಮಾಡ್ಕೊಳ್ಳೋ ತಂತ್ರಗಳು. ಆದ್ರೆ ಹೀಗೆ ಬಹಿರಂಗವಾಗಿ ನಮಗೆ ಏನೇ ಭಿನ್ನಾಭಿಪ್ರಾಯಗಳು ಕಾಣಿಸ್ಕೊಂಡ್ರೂ ಕೂಡ ಅಮೆರಿಕದ ಹೂಡಿಕೆಗಳು ಭಾರತದ ಕಡೆಗೆ ಬರೋದನ್ನ ತಡೆಯೋದಕ್ಕೆ ಟ್ರಂಪ್ಗೆ ಸಾಧ್ಯ ಆಗ್ತಾ ಇಲ್ಲ. ಆಪಲ್ ಕಂಪನಿ ಭಾರತದಲ್ಲಿ ಹೂಡಿಕೆಗಳನ್ನ ಮತ್ತಷ್ಟು ಹೆಚ್ಚು ಮಾಡುವುದಾಗಿ ಇತ್ತೀಚೆಗಷ್ಟೇ ಹೇಳಿತ್ತು. ಈಗ ಮೈಕ್ರೋಸಾಫ್ಟ್ ಮತ್ತು ಅಮೆಜಾನ್ಗಳು ಕೂಡ ಭಾರತದಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿಗಳ ಹೂಡಿಕೆಯ ಭರವಸೆಯನ್ನು ಕೊಟ್ಟಿವೆ. ಇಲ್ಲಿ ಮೈಕ್ರೋಸಾಫ್ಟ್ ಸುಮಾರು $17.5 ಬಿಲಿಯನ್ ಅಂದ್ರೆ ಭಾರತೀಯ ಕರೆನ್ಸಿಲಿ ಸರಿಸುಮಾರು 1.5 ಲಕ್ಷ ಕೋಟಿ ರೂಪಾಯಿಗಳನ್ನು ಹೂಡಿಕೆ ಮಾಡ್ತಾ ಇದ್ರೆ, ಅಮೆಜಾನ್ $35 ಬಿಲಿಯನ್ ಅಂದ್ರೆ ಸರಿಸುಮಾರು 3 ಲಕ್ಷ ಕೋಟಿ ರೂಪಾಯಿಗಳಷ್ಟು ಬಂಡವಾಳವನ್ನು ಭಾರತದಲ್ಲಿ ತೊಡಗಿಸ್ತಾ ಇದೆ. ಇದರಿಂದ ನಮ್ಮಲ್ಲಿ ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗಲಿದೆ ಅಂತ ಆ ಎರಡೂ ಸಂಸ್ಥೆಗಳು ಹೇಳ್ತಾ ಇವೆ. ಹಾಗಾದ್ರೆ ಮೈಕ್ರೋಸಾಫ್ಟ್ ಯಾವ್ಯಾವ ಕ್ಷೇತ್ರಗಳ ಮೇಲೆ ಹೊಸ ಬಂಡವಾಳ ಹೂಡ್ತಾ ಇದೆ, ಅಮೆಜಾನ್ ಭಾರತದಲ್ಲಿ ಏನು ಮಾಡೋದಕ್ಕೆ ಹೋಗ್ತಾ ಇದೆ, ಇದರಿಂದ ಭಾರತಕ್ಕಾಗೋ ಲಾಭ ಏನು, ಬನ್ನಿ ನೋಡೋಣ. ಗೆಳೆಯರೆ, ಮೈಕ್ರೋಸಾಫ್ಟ್ನ ಮುಖ್ಯಸ್ಥ ಸತ್ಯ ನಾದೆಲ್ಲ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಅಲ್ಲಿ ಒಂದಷ್ಟು ಹೂಡಿಕೆಗಳ ಬಗ್ಗೆ ಚರ್ಚೆ ಆಗಿದೆ ಮತ್ತು ಭಾರತದಲ್ಲಿ AI ಕ್ಷೇತ್ರದ ಮೇಲೆ $17.5 ಬಿಲಿಯನ್ ಹೊಸ ಹೂಡಿಕೆಗಳನ್ನು ಮುಂದಿನ 5 ವರ್ಷಗಳಲ್ಲಿ ಮಾಡಲಿರುವುದಾಗಿ ಮೈಕ್ರೋಸಾಫ್ಟ್ ಹೇಳಿದೆ. 2030 ವೇಳೆಗೆ ಸುಮಾರು 1.5 ಲಕ್ಷ ಉದ್ಯೋಗ ಸೃಷ್ಟಿಯ ಗುರಿಯನ್ನ ಹೊಂದಿರುವುದಾಗಿ ಮೈಕ್ರೋಸಾಫ್ಟ್ ಹೇಳಿಕೊಂಡಿದೆ. ಈ 1.5 ಲಕ್ಷ ಕೋಟಿ ರೂಪಾಯಿ ಅನ್ನೋದು ಭಾರತದ ಟೆಕ್ ಉದ್ಯಮಕ್ಕೆ ಹರಿದು ಬರ್ತಾ ಇರೋ ಅತಿ ದೊಡ್ಡ ವಿದೇಶಿ ಬಂಡವಾಳ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಈ ಹಿಂದೆ ಮೈಕ್ರೋಸಾಫ್ಟ್ ಭಾರತದಲ್ಲಿ $3 ಬಿಲಿಯನ್ ಹೂಡಿಕೆಯನ್ನ ಘೋಷಣೆ ಮಾಡಿತ್ತು. ಈಗ 2029-30 ವೇಳೆಗೆ ಅವರು $17.5 ಬಿಲಿಯನ್ ಹೂಡಿಕೆಯ ಗುರಿಯನ್ನ ಹಾಕೊಂಡಿದ್ದಾರೆ. ಇನ್ನು ಇಷ್ಟು ದೊಡ್ಡ ಮೊತ್ತವನ್ನ ಮೈಕ್ರೋಸಾಫ್ಟ್ ಭಾರತದಲ್ಲಿ ಎಲ್ಲೆಲ್ಲಿ ಹೂಡಿಕೆ ಮಾಡ್ತಾ ಇದೆ ಮತ್ತು ಭಾರತವನ್ನೇ ಯಾಕೆ ಆಯ್ಕೆ ಮಾಡಿಕೊಂಡಿದೆ ಅನ್ನೋದು ನಾವು ಈ ಎರಡನೇ ಪ್ರಶ್ನೆಗೆ ಮೊದಲು ಉತ್ತರ ಹುಡುಕೋ ಪ್ರಯತ್ನವನ್ನು ಮಾಡೋಣ. ಭಾರತ 140 ಕೋಟಿಗೂ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ದೇಶ. ಹಾಗೆ ನಮ್ಮಲ್ಲಿ ಈಗಾಗಲೇ ಸೈಬರ್ ಹಾಗೂ ಡಿಜಿಟಲೈಸೇಷನ್ಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಕೆಲಸಗಳು ಕೂಡ ಆಗಿವೆ. ಜಗತ್ತಿನ ಬೇರೆ ಯಾವುದೇ ದೇಶದ ಜೊತೆ ಹೋಲಿಕೆ ಮಾಡಿಕೊಂಡ್ರೂ ಕೂಡ ಅತಿ ಹೆಚ್ಚು ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನ ಕೊಟ್ಟಿರೋ ದೇಶ ಭಾರತ. ಹಾಗೆ ಅಮೆರಿಕಾನ ಬಿಟ್ರೆ ಅತಿ ಹೆಚ್ಚು ಸಾಫ್ಟ್ವೇರ್ ಡೆವಲಪರ್ಸ್ ಇರೋದು ಕೂಡ ಭಾರತದಲ್ಲೇ. ಇನ್ನು ಭಾರತ ಡಿಜಿಟಲೈಸೇಷನ್ಗೆ ತೆರೆಕೊಳ್ತಾ ಇದೆ. ನಮ್ಮಲ್ಲಿ AIಗೆ ಭವಿಷ್ಯದಲ್ಲಿ ದೊಡ್ಡ ಮಟ್ಟದ ಮಾರುಕಟ್ಟೆ ಕೂಡ ಇದೆ. ಹೀಗಾಗಿ ಜಾಗತಿಕ ಟೆಕ್ ಕಂಪನಿಗಳು ಭಾರತವನ್ನ ಜಗತ್ತಿನ ಅತಿ ದೊಡ್ಡ ಜನಸಂಖ್ಯಾ ಆಧಾರಿತ ಮಾರುಕಟ್ಟೆಯ ಅವಕಾಶ ಅಂತ ನೋಡುತ್ತವೆ. ಇನ್ನು ಟೆಕ್ ಕಂಪನಿಗಳು ಚೈನಾಗೆ ಪರ್ಯಾಯವನ್ನು ಹುಡುಕಬೇಕು. ಆ ನಿಟ್ಟಲ್ಲಿ ಕೂಡ ಅವರಿಗೆ ಕಾಣಿಸೋದು ಭಾರತನೇ. ಭಾರತದಲ್ಲಿ ಹೂಡಿಕೆಗೆ ಮತ್ತು ಲಾಭ ಗಳಿಕೆಗೆ ದೊಡ್ಡ ಮಟ್ಟದ ಅವಕಾಶಗಳಿವೆ. ಹಾಗೆ ಚೈನಾದಲ್ಲಿರುವ ಹಾಗೆ ಇಲ್ಲಿ ಕಾಂಪಿಟೇಟರ್ಗಳು, ಬಿಗ್ ಪ್ಲೇಯರ್ಸು ಟೆಕ್ ಇಂಡಸ್ಟ್ರಿಯಲ್ಲಿಲ್ಲ. ಹೀಗಾಗಿ ಮೈಕ್ರೋಸಾಫ್ಟ್ ಭಾರತದ ಕಡೆಗೆ ಗಮನ ಹರಿಸ್ತಾ ಇದೆ. ಇನ್ನು ಇಲ್ಲಿ ಹೂಡಿಕೆ ಎಲ್ಲಾಗತ್ತೆ? ಮೈಕ್ರೋಸಾಫ್ಟ್ ಭಾರತದಲ್ಲಿ ಮಾಡೋದಕ್ಕೆ ಹೋಗ್ತಾ ಇರೋದು AI ಕ್ಷೇತ್ರದ ಮೇಲೆ ಹೂಡಿಕೆ. ಅದರಲ್ಲೂ ಪ್ರಮುಖವಾಗಿ ಅವರು 3 ವಿಭಾಗಗಳನ್ನು ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ. ಅದರಲ್ಲೊಂದು ಕ್ಲೌಡ್ ಮತ್ತು AI ಇನ್ಫ್ರಾಸ್ಟ್ರಕ್ಚರ್. ಭಾರತದಲ್ಲಿ AI ಇನ್ಫ್ರಾಸ್ಟ್ರಕ್ಚರ್ ಅನ್ನ ಹೆಚ್ಚು ಮಾಡೋದಕ್ಕೆ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮೈಕ್ರೋಸಾಫ್ಟ್ ಹೂಡಿಕೆಯನ್ನು ಮಾಡುತ್ತೆ. ಹಾಗೆ ಎರಡನೇದು ಡೇಟಾ ಸಾವರಾನಿಟಿ. ನಮ್ಮಲ್ಲಿ ಸರ್ಕಾರ ಡೇಟಾ ಪ್ರೈವಸಿ ಮತ್ತು ಸಾವರಾನಿಟಿಯನ್ನ ಕೇಳ್ತಾ ಇದೆ. ಅಂದ್ರೆ ಭಾರತದಲ್ಲಿನ ಡೇಟಾನ ವಿದೇಶಿ ಕಂಪನಿಗಳು ತಮ್ಮ ದೇಶಕ್ಕೆ ತಗೊಂಡು ಹೋಗಬಾರದು, ಅದನ್ನ ಇಲ್ಲೇ ಸ್ಟೋರ್ ಮಾಡೋ ವ್ಯವಸ್ಥೆ ಆಗಬೇಕು ಮತ್ತು ಪ್ರೈವಸಿಯನ್ನ, ಸಾವರಾನಿಟಿಯನ್ನ ಇಲ್ಲಿ ಕಾಪಾಡಬೇಕು ಅನ್ನೋದು ಭಾರತ ಬಹುದಿನಗಳಿಂದ ಮಾಡ್ತಾ ಇರೋ ಒತ್ತಾಯ. ಭದ್ರತೆಯ ಕಾರಣದಿಂದ ಇದು ತುಂಬಾನೇ ಮುಖ್ಯ ಅನ್ನಿಸ್ಕೊಳ್ಳುತ್ತೆ. ಆದರೆ ಹಾಗೆ ಮಾಡಬೇಕು ಅಂದರೆ ಇಲ್ಲಿ ಡೇಟಾ ಸ್ಟೋರೇಜ್ ವ್ಯವಸ್ಥೆಗಳನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ವಿದೇಶಿ ಕಂಪನಿಗಳು ಸಿದ್ಧ ಇಲ್ಲ. ನಾವು ಅಂಥ ವ್ಯವಸ್ಥೆಯನ್ನು ಯುರೋಪಲ್ಲಿ, ಅಮೆರಿಕಾದಲ್ಲಿ ಮಾಡ್ಕೊಂಡಿದ್ದೀವಿ. ಹೀಗಾಗಿ ಡೇಟಾನ ಅಲ್ಲಿಂದಲೇ ಮ್ಯಾನೇಜ್ ಮಾಡ್ತೀವಿ, ನಿಮ್ಮದನ್ನು ಅಲ್ಲಿಗೆ ತಗೊಂಡು ಹೋಗಿ ಅಲ್ಲೇ ಸ್ಟೋರ್ ಮಾಡ್ತೀವಿ ಅನ್ನೋದು ಟೆಕ್ ಕಂಪನಿಗಳ ವಾದ. ಇದು ಸರ್ಕಾರ ಹಾಗೂ ವಿದೇಶಿ ಟೆಕ್ ಕಂಪನಿಗಳ ಹಗ್ಗ ಜಗ್ಗಾಟಕ್ಕೆ ಕಾರಣ ಆಗ್ತಾ ಇದೆ. ಸೊ ಈಗ ಮೈಕ್ರೋಸಾಫ್ಟ್ ಭಾರತದಲ್ಲೇ ಡೇಟಾ ಸ್ಟೋರೇಜ್ ವ್ಯವಸ್ಥೆಯನ್ನು ಮಾಡುತ್ತೆ. ಅದರ ನಿರ್ವಹಣೆಯನ್ನು ಭಾರತದ ಕಂಪನಿಗಳೇ ಮಾಡುತ್ತವೆ. ಈ ಮೂಲಕ ಭಾರತದ ಡೇಟಾ ಸೆಕ್ಯೂರಿಟಿ ಮತ್ತು ಸಾವರಾನಿಟಿಯನ್ನು ಕಾಪಾಡುವ ಕೆಲಸ ಇಲ್ಲಿ ನಡೆಯುತ್ತೆ. ಇಲ್ಲಿ ಮೈಕ್ರೋಸಾಫ್ಟ್ಗೆ ಇಷ್ಟು ಒಳ್ಳೆ ಬುದ್ಧಿ ಯಾಕೆ ಬಂತು ಅಂತ ಅಂದ್ಕೋತಿದ್ದೀರೇನೋ?
ಇದನ್ನು ಮಾಡದೇ ಇದ್ರೆ ಭಾರತದ ಸರ್ಕಾರಿ ಸೇವೆಗಳು, ಡಿಫೆನ್ಸ್ ಹಾಗೂ ಇನ್ನಿತರ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ ಕ್ಷೇತ್ರಕ್ಕೆ ಮೈಕ್ರೋಸಾಫ್ಟ್ಗೆ ಎಂಟ್ರಿ ಸಿಗೋದಿಲ್ಲ. ಇತ್ತೀಚೆಗೆ ನೀವು ಗಮನಿಸಿರಬೇಕು, ಮೈಕ್ರೋಸಾಫ್ಟ್ ಎಕ್ಸೆಲ್ಗೆ ಪರ್ಯಾಯವಾಗಿ ಜೋಹೋನ ಬಳಸಿ ಅಂತ ಹೇಳೋದಕ್ಕೆ ಸರ್ಕಾರದ ಕೆಲ ಮಂತ್ರಿಗಳು ಶುರು ಮಾಡಿದ್ದಾರೆ. ಕೇಂದ್ರ ಸಚಿವ ಅಶ್ವಿನ್ ವೈಷ್ಣವ್ ದೊಡ್ಡ ಮಟ್ಟದಲ್ಲಿ ಜೋಹೋನ ಪ್ರಮೋಟ್ ಮಾಡ್ತಾ ಇದ್ರು. ಇದಕ್ಕೆ ಕಾರಣ ಜೋಹೋ ಭಾರತೀಯ ಸಂಸ್ಥೆ ಮತ್ತು ನಮ್ಮ ಡೇಟಾ ನಮ್ಮಲ್ಲೇ ಇರುತ್ತೆ ಅನ್ನೋದು. ಸೊ ಈಗ ಮೈಕ್ರೋಸಾಫ್ಟ್ ಕೂಡ ನಾವು ಅದನ್ನೇ ಮಾಡ್ತೀವಿ, ಭಾರತದಲ್ಲೇ ಡೇಟಾ ಸ್ಟೋರೇಜ್ ಸೆಂಟರ್ ಅನ್ನು ಮಾಡ್ತೀವಿ, ಹೈದರಾಬಾದಲ್ಲಿ ಅದಕ್ಕೆ ಬೇಕಾದ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ. ಈ ಮೂಲಕ ಇನ್ನು ಮುಂದೆ ಸರ್ಕಾರದ ಯೋಜನೆಗಳಲ್ಲಿ ಭಾಗಿಯಾಗೋದಕ್ಕೆ ಅವರಿಗೆ ಕೂಡ ಅವಕಾಶ ಸಿಗಬಹುದು. ಇನ್ನು ಇಷ್ಟು ಮಾಡಿದ ಮೇಲೆ ಇದೆಲ್ಲವನ್ನ ಮೈಂಟೈನ್ ಮಾಡೋದಕ್ಕೆ ಜನ ಬೇಕಲ್ಲ, ಅವರನ್ನು ಅಮೆರಿಕಾದಿಂದ ಇಲ್ಲಿಗೆ ಕರ್ಕೊಂಡು ಬರೋದಕ್ಕೆ ಆಗೋದಿಲ್ಲ. ಅಲ್ಲಿ ಲೇಬರ್ ಜಾಸ್ತಿ ಅಂತಲೇ ಈ ಪಶ್ಚಿಮದ ಕಂಪನಿಗಳು ಪೂರ್ವದ ಕಡೆಗೆ ಬರೋದು ಮತ್ತು ಅದೇ ಕಾರಣಕ್ಕೇನೆ ಅಮೆರಿಕಾದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಭಾರತದ ಸಾಫ್ಟ್ವೇರ್ ಇಂಜಿನಿಯರ್ಗಳಿರೋದು. ಹೀಗಾಗಿ ಭಾರತದಲ್ಲಿ ಇನ್ನಷ್ಟು ಸ್ಕಿಲ್ಡ್ ಕಾರ್ಮಿಕರ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೋಬೇಕಾಗತ್ತೆ. ಸೊ ಮೈಕ್ರೋಸಾಫ್ಟ್ ತರಬೇತಿಯ ಮೇಲೆ ಕೂಡ ಇಲ್ಲಿ ಹೂಡಿಕೆ ಮಾಡೋದಕ್ಕೆ ಹೋಗ್ತಾ ಇದೆ. ಇಲ್ಲಿನ IIT ಸೇರಿದಂತೆ ಸಾಕಷ್ಟು ಕಾಲೇಜುಗಳ ಜೊತೆ ಮೈಕ್ರೋಸಾಫ್ಟ್ ಒಪ್ಪಂದವನ್ನು ಮಾಡಿಕೊಳ್ಳುತ್ತೆ ಮತ್ತು ಹೊಸ ತಲೆಮಾರಿನ AI ತಂತ್ರಜ್ಞರನ್ನ ಸೃಷ್ಟಿ ಮಾಡೋ ಕೆಲಸ ಇಲ್ಲಿ ನಡೀತಾ ಹೋಗುತ್ತೆ. ಇಲ್ಲಿ 2030 ವೇಳೆಗೆ ಸುಮಾರು 1.5 ರಿಂದ 2 ಕೋಟಿ ಯುವಕರಿಗೆ AI ಕೌಶಲ್ಯದ ತರಬೇತಿ ನೀಡುವ ಗುರಿಯನ್ನ ಹಾಕಿಕೊಳ್ಳಲಾಗಿದೆ. ಮೈಕ್ರೋಸಾಫ್ಟ್ನ ಈ ಹೂಡಿಕೆಗಳು ಭಾರತವನ್ನ ಜಾಗತಿಕ AI ಹಬ್ ಮಾಡೋ ನಿಟ್ಟಲ್ಲಿ ಸಹಾಯ ಮಾಡುತ್ತವೆ. ಇನ್ನು ಅಮೆಜಾನ್ ಕೂಡ 2030 ವೇಳೆಗೆ $35 ಬಿಲಿಯನ್ ಅಂದರೆ ಸುಮಾರು $2.94 ಲಕ್ಷ ಕೋಟಿ ರೂಪಾಯಿಗಳಷ್ಟು ಭಾರತದಲ್ಲಿ ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ. ಅಮೆಜಾನ್ ಈಗಾಗಲೇ 2010 ರಿಂದ ಇಲ್ಲಿವರೆಗೆ ಭಾರತದಲ್ಲಿ $40 ಬಿಲಿಯನ್ ಗಳಷ್ಟು ಹಣವನ್ನು ಹೂಡಿಕೆ ಮಾಡಿದೆ. ಈಗ ಮತ್ತೆ $35 ಬಿಲಿಯನ್ ಹೆಚ್ಚುವರಿ ಹೂಡಿಕೆಯ ಬಗ್ಗೆ ಅಮೆಜಾನ್ ಹೇಳ್ತಾ ಇದೆ. ಅಮೆಜಾನ್ ಭಾರತದಲ್ಲಿ AI ಆಧಾರಿತ ಡಿಜಿಟೈಸೇಷನ್, ಎಕ್ಸ್ಪೋರ್ಟ್ಗಳ ಬೆಳವಣಿಗೆ, ಲಾಜಿಸ್ಟಿಕ್ಸ್, ಇನ್ಫ್ರಾಸ್ಟ್ರಕ್ಚರ್, ಇ-ಕಾಮರ್ಸ್, ಕ್ಲೌಡ್ ಕಂಪ್ಯೂಟಿಂಗ್ ಮತ್ತು ಸಣ್ಣ ವ್ಯಾಪಾರಗಳ ಬೆಳವಣಿಗೆಯಲ್ಲಿ AI ಸಾಮರ್ಥ್ಯಗಳನ್ನು ವಿಸ್ತರಿಸೋದು ಮತ್ತು ರಫ್ತುಗಳನ್ನು ಬಲಪಡಿಸೋದು ಮುಂತಾದ ಗುರಿಗಳನ್ನು ಹೊಂದಿದೆ. ಈ ಮೂಲಕ ಭಾರತದ ಇ-ಕಾಮರ್ಸ್ ರಫ್ತುಗಳನ್ನು $20 ಬಿಲಿಯನ್ ನಿಂದ $80 ಬಿಲಿಯನ್ ಅಂದ್ರೆ ಸುಮಾರು 4 ಪಟ್ಟು ಹೆಚ್ಚಿಸುವ ಗುರಿಯನ್ನ ಅಮೆಜಾನ್ ಹಾಕೊಂಡಿದೆ. ಹಾಗೆ ಭಾರತದಲ್ಲಿನ ಸುಮಾರು 15 ಮಿಲಿಯನ್ ಸಣ್ಣ ವ್ಯಾಪಾರಿಗಳಿಗೆ AI ಲಾಭ ಸಿಗೋ ಹಾಗೆ ನೋಡಿಕೊಳ್ಳೋ ಗುರಿಯನ್ನ ಕೂಡ ಅಮೆಜಾನ್ ಹೊಂದಿದೆ. ಹಾಗೆ 2030 ವೇಳೆಗೆ ಹೆಚ್ಚುವರಿ 10 ಲಕ್ಷ ನೇರ ಮತ್ತು ಪರೋಕ್ಷ ಉದ್ಯೋಗ ಸೃಷ್ಟಿಗೆ ಇದು ನೆರವಾಗುತ್ತೆ ಅಂತ ಅಮೆಜಾನ್ ಹೇಳ್ಕೊಳ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆಜಾನ್ ಹಾಗೂ ಮೈಕ್ರೋಸಾಫ್ಟ್ಗಳು ಭಾರತದಲ್ಲಿ ಮಾಡ್ತಾ ಇರೋ ಈ ಹೂಡಿಕೆ ಭಾರತದಲ್ಲಿ ಸ್ಟಾರ್ಟ್ಅಪ್ಗಳಿಗೆ ಸಹಾಯ ಮಾಡುತ್ತೆ, ಕೌಶಲ್ಯವನ್ನು ಹೆಚ್ಚು ಮಾಡೋ ನಿಟ್ಟಲ್ಲಿ ಸಹಕಾರಿಯಾಗುತ್ತೆ, ಸಣ್ಣ ವ್ಯಾಪಾರಿಗಳಿಗೆ ತಮ್ಮ ವಹಿವಾಟುಗಳನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಅನುಕೂಲವನ್ನು ಒದಗಿಸುತ್ತೆ, ಭಾರತದ ಆರ್ಥಿಕತೆಯನ್ನು ಬೆಳೆಸೋದಕ್ಕೆ ಸಹಕಾರಿಯಾಗುತ್ತೆ ಅನ್ನೋದರ ಜೊತೆಗೆ ಭಾರತವನ್ನ ಮುಂದಿನ ದಿನಗಳಲ್ಲಿ ಜಾಗತಿಕ AI ಹಬ್ ಮಾಡಬೇಕು ಅನ್ನೋ ಸರ್ಕಾರದ ಕನಸು ಈಡೇರೋದಕ್ಕೆ ಕೂಡ ಇದು ಸಹಾಯವನ್ನು ಮಾಡುತ್ತೆ. ಹಾಗಂತ ಎಲ್ಲ ಈ 2 ಕಂಪನಿಗಳಿಂದ ಆಗ ಹೋಗುತ್ತೆ ಅಂತಲ್ಲ. ಈಗ ಮೈಕ್ರೋಸಾಫ್ಟ್ ಬಂತು, ಅದರ ಹಿಂದೆ ಅಮೆಜಾನ್ ಕೂಡ ಬಂದಿದೆ. ಮುಂದೆ ಇಂಥ ಇನ್ನೂ ಸಾಕಷ್ಟು ಕಂಪನಿಗಳು ಭಾರತಕ್ಕೆ ಬರುತ್ತವೆ, ಇಲ್ಲಿ ಹೂಡಿಕೆಯನ್ನು ಮಾಡುತ್ತವೆ. ಮುಂದಿನ ತಲೆಮಾರಿನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಭಾರತ ವಿಕಸಿತಗೊಳ್ಳೋ ಹಾಗೆ ಮಾಡುತ್ತವೆ ಅನ್ನೋದೆಲ್ಲ ನಿಜ. ಆದರೆ ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆ ಮಾಡೋದ್ರ ಜೊತೆಗೆ ಇಲ್ಲಿ ಭಾರತೀಯ ಕಂಪನಿಗಳು ಕೂಡ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮೈಕ್ರೋಸಾಫ್ಟ್, ಅಮೆಜಾನ್, ಗೂಗಲ್ಗಳಿಗೆ ಪ್ರತಿಯಾಗಿ ಬೆಳೆಯುವ ದಿನಗಳು ಬರಬೇಕಾಗಿದೆ. ಅದು ಸಾಧ್ಯವಾದ ದಿನ ಭಾರತ ವಿಕಸಿತ ಭಾರತ ಆಗೋದಕ್ಕೆ ಸಾಧ್ಯ. ಅದು ರಾತ್ರೋರಾತ್ರಿ ಆಗಿ ಹೋಗೋ ಥರದ್ದಲ್ಲ. ಚೈನಾ ಕೂಡ ವಿದೇಶಿ ಬಂಡವಾಳ, ವಿದೇಶಿ ತಂತ್ರಜ್ಞಾನ, ವಿದೇಶಿ ಹೂಡಿಕೆಗಳ ಕಾರಣಕ್ಕೇನೆ ಇವತ್ತು ಜಾಗತಿಕ ಫ್ಯಾಕ್ಟರಿಯಾಗಿ ಜಗತ್ತಿನ 2ನೇ ಅತಿದೊಡ್ಡ ಆರ್ಥಿಕ ಶಕ್ತಿಯಾಗಿ ಬೆಳೆದು ನಿಂತಿದೆ. ಆ ಅವಕಾಶ ಭಾರತಕ್ಕೆ ಕೂಡ ಖಂಡಿತ ಸಿಗತ್ತೆ. ಇನ್ನು ಈಗ ಅಮೆಜಾನ್ ಹಾಗೂ ಮೈಕ್ರೋಸಾಫ್ಟ್ಗಳು ಭಾರತದಲ್ಲಿ ಹೂಡಿಕೆ ಮಾಡ್ತಾ ಇವೆ ಅಲ್ವಾ, ಆ ಹೂಡಿಕೆಗಳು ಹೈದರಾಬಾದ್, ಚೆನ್ನೈ ಹಾಗೂ ಪುಣೆಗಳಿಗೆ ಹೋಗ್ತಾ ಇವೆ. ಇನ್ನು ಗೆಳೆಯರೆ, ಭಾರತದಲ್ಲಿ ಟೆಕ್ ಕಂಪನಿಗಳ ಹೂಡಿಕೆಗೆ ಅವಕಾಶವನ್ನ ಕಲ್ಪಿಸಿಕೊಡ್ತಾ ಇರುವ ಅಮೆರಿಕ ಇಲ್ಲಿನ ದೊಡ್ಡ ಮಾರುಕಟ್ಟೆಯ ಮೇಲೆ ಕಣ್ಣಿಟ್ಕೊಂಡು ಕೂತಿದೆ. ಹಾಗೆ ನಮ್ಮ ಪಕ್ಕದಲ್ಲಿನ ದರಿದ್ರ ಇದೆಯಲ್ಲ ಪಾಕಿಸ್ತಾನ, ಅದಕ್ಕೆ ಆಯುಧಗಳನ್ನು ಪೂರೈಸುವ ಬಗ್ಗೆ ಕೂಡ ಅಮೆರಿಕ ಯೋಚಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಅಮೆರಿಕ F-16 ಯುದ್ಧ ವಿಮಾನಗಳನ್ನು ಕೊಟ್ಟಿರುವುದು ನಿಮಗೆ ಗೊತ್ತಿದೆ ಅಲ್ವಾ. ಈಗ ಅವುಗಳ ಆಧುನೀಕರಣಕ್ಕೆ, ಅವುಗಳ ರಿಪೇರಿ ಹಾಗೂ ಮೇಂಟೆನೆನ್ಸ್ಗಾಗಿ $686 ಮಿಲಿಯನ್ ಪ್ಯಾಕೇಜ್ ಕೊಡೋ ಬಗ್ಗೆ ಅಮೆರಿಕದ ಸರ್ಕಾರ ಯೋಚಿಸ್ತಾ ಇದೆ. ಈ ಬಗ್ಗೆ ಪರಿಶೀಲನೆಗಾಗಿ
ಅಲ್ಲಿನ ಕಾಂಗ್ರೆಸ್ ಮುಂದಿಡಲಾಗಿದೆ. ಅಲ್ಲಿನ ಸಂಸದರು ಒಪ್ಪಿದ್ರೆ ಪಾಕಿಸ್ತಾನದ ಹಳೆಯ F-16ಗಳ ಮೇಂಟೆನೆನ್ಸ್ಗೆ ಅಮೆರಿಕ ಮುಂದಾಗತ್ತೆ. ಹಾಗೆ ಮಾಡೋದ್ರಿಂದ ಅವು ಮುಂದಿನ 2040ರವರೆಗೆ ಕಾರ್ಯನಿರ್ವಹಿಸುವ ಶಕ್ತಿಯನ್ನು ಪಡ್ಕೊಳ್ಳುತ್ತವೆ ಅಂತ ಹೇಳಲಾಗ್ತಾ ಇದೆ. ಆದರೆ ಅದಕ್ಕೆ ಅಮೆರಿಕದ ಸಂಸದರ ಅನುಮೋದನೆ ಸಿಗುತ್ತಾ ಗೊತ್ತಿಲ್ಲ. ಇದು ಗೆಳೆಯರೆ, ಅಮೆಜಾನ್ ಹಾಗೂ ಮೈಕ್ರೋಸಾಫ್ಟ್ಗಳು ಭಾರತದಲ್ಲಿ ಮಾಡ್ತಾ ಇರೋ ಹೂಡಿಕೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.